ಮತ್ತೆ ಮತ್ತೆ ಗೆಲ್ಲಬೇಕು ನಿಜ, ಬಟ್ 18 ವರ್ಷದಿಂದ ಗೆದ್ದಿಲ್ಲ ನಾವು. 18 ವರ್ಷದಿಂದ ಆ ಬರ ನೀಗಬೇಕು ಇವಾಗ ಫಸ್ಟ್. ಎಸ್ ದಿಗಂತ್, ಈಗ ಸಾಮಾನ್ಯವಾಗಿ ಏನು ಇದು ಮನೆಯಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡ್ಬೇಕಾದ್ರೆ ನೀವು ಹೇಳಿದ್ರಿ ಫ್ರೆಂಡ್ಸ್ ಜೊತೆ ಎಲ್ಲ ಕೂತ್ಕೊಂಡು ಇದು ನೋಡಿ, ಬಾಲ್ ಟು ಬಾಲ್ ಕಾಮೆಂಟ್ರಿ ಇರುತ್ತೆ, ನಾವೇ ಡಿಸೈಡ್ ಮಾಡಿರ್ತೀವಿ ನೆಕ್ಸ್ಟ್ 4 ಹೊಡಿತಾನೆ ನೆಕ್ಸ್ಟ್ 6 ಹೊಡಿತಾನೆ ಅಂತ. ಅದೇ ಬೇರೆ ಲೆಕ್ಕಾಚಾರ ಅದು. ಇಲ್ಲ ನಮ್ ಟೀಮ್ ಅಂದ್ರೆ ನಮ್ ಫ್ರೆಂಡ್ಸ್ ಇದ್ರಲ್ಲೂ ಬಾಜಿ ತರ ನಮ್ದು ಒಂದಷ್ಟು ಜನ ಎಕ್ಸ್ಪರ್ಟ್ಸ್ ಎಲ್ಲ ಇದಾರೆ, ಅವ್ರು ಒಂದೊಂದು ಕೋಚ್ ಗೀಚ್ ಎಲ್ಲ ಆಗಿದ್ದಾರೆ ಕ್ರಿಕೆಟ್ ಅಲ್ಲಿ. ಸೊ ಅವರೆಲ್ಲ ಮಾತಾಡೋದು ಅಂದ್ರೆ ಅಲ್ಲಿ ಸ್ಲಿಪ್ ಅಲ್ಲಿ ನಿಲ್ಸಬಾರ್ದಾಗಿತ್ತು, ಥರ್ಡ್ ಮ್ಯಾನಿಗೆ ಹೋಗ್ಬೇಕಾಗಿತ್ತು, ಈ ತರ ಅಂದ್ರೆ ಇದೊಂದು ಮಿಸ್ಟೇಕ್ ಮಾಡ್ತಾ ಇದಾರೆ. ಸೊ ಅಷ್ಟು ಟೆಕ್ನಿಕಲ್ ಆಗಿ ಹೋಗ್ಬಿಡುತ್ತೆ, ಬಟ್ ಅದು ಒಂದು ಮಜಾ ಇರುತ್ತೆ ನೋಡೋದಕ್ಕೆ. ಬೌಲಿಂಗ್ ತರ ನನ್ ಬೌಲಿಂಗ್ ಧನು ಅವರು ತುಂಬಾ ಇದ್ರಲ್ಲಿದ್ದಾರೆ, ಬೇಗ ಹೋಗ್ಬೇಕು, ನೀವು ಮ್ಯಾಚ್ ನೋಡ್ಬೇಕು ಅಂತ ಹೋಗ್ತಾರೆ. ಖಂಡಿತ ಎಲ್ಲ ಪ್ಲಾನಿಂಗ್ ಆಗಿರುತ್ತಲ್ಲ, ಫ್ರೆಂಡ್ಸ್ ಜೊತೆ ನೋಡೋ ಪ್ಲಾನ್ ಇದೆ. ಸೊ ಅದಕ್ಕೆ ಫುಲ್ ಯಾರು ಸ್ಪಾನ್ಸರ್ ಮಾಡ್ತಿರೋದು, ಯಾರು ಮ್ಯಾಚ್ಗೆ ಟ್ರೀಟ್ಗೆ ಎಲ್ಲದಕ್ಕೂ ಧನುನೇನಾ? ಆತರ ಎಲ್ಲ ಸೇರಿಸಿ ಇಲ್ಲ, ಆ ಮಜಾ ಮನೆಯಲ್ಲಿ ಒಬ್ರು ಕ್ರಿಕೆಟ್ ಆಗದಿದ್ದವ್ರು ಇರ್ಬೇಕು, ಅವಾಗ ಆ ಮಜಾ ಬೇರೆ. ಅವ್ರಿಗೆ ಕ್ರಿಕೆಟ್ ಅಂದ್ರೆ ಆಗ್ಬಾರ್ದು, ನಾವು ನೋಡ್ಬೇಕು. ರೈಟ್, ಈಗ ರಾಯಚೂರ್ಗೆ ಹೋಗೋಣ. ನನ್ನ ಕೊಲೀಗ್ ವಿಜಯ್ ರಾಯಚೂರಿಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರತಿ ಜಿಲ್ಲೆನಲ್ಲೂ ಜೋಶ್ ಹೆಂಗಿದೆ ಅಂತ ತಿಳ್ಕೊಬೇಕಲ್ಲ, ನಾವೇ ಖುಷಿ ಪಟ್ಕೊಂಡ್ರಾಗಲ್ಲ. ಸೊ ಎಸ್ ವಿಜಯ್, ಎಲ್ಲಿದ್ದೀರಾ, ಏನು ತಯಾರಿ ಮಾಡಿದ್ದಾರೆ, ಸ್ಪೆಷಲ್ ಅರೇಂಜ್ಮೆಂಟ್ಸ್ ಹೆಂಗಿದೆ, ಏನು ಹೇಳ್ತಾರೆ ರಾಯಚೂರಿನ ಜನ ಇವತ್ತಿನ ಮ್ಯಾಚ್ ಬಗ್ಗೆ? ನಿಜವಾಗ್ಲೂ ಅರವಿಂದ್, ಏನು ರಾಯಚೂರಿನಲ್ಲೂ ಕೂಡ ಮಿನಿ ಸ್ಟೇಡಿಯಮೇ ಓಪನ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಜನ ಒಂದೇ ಬಾರಿ ಕೂತ್ಕೊಂಡು ನೋಡಲಿಕ್ಕೆ ದೊಡ್ಡದಾದ ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೇನು ಟಾಸ್ ಗೆದ್ದು ಮ್ಯಾಚ್ ಆರಂಭ ಆಗಬೇಕು ಅಷ್ಟೇ. ನಿಜಕ್ಕೂ ಕೂಡ ಸಾಕಷ್ಟು ಜನ ಹೊರಗಡೆ ಕೂಡ ಕಾಯ್ತಾ ಇರುವಂಥದ್ದು ಎಲ್ಲರೂ ಮ್ಯಾಚನ್ನು ನೋಡಲಿಕ್ಕೆ. ನಿಜಕ್ಕೂ ಇದು ಕೇವಲ ಕ್ರಿಕೆಟ್ ಪಂದ್ಯಾವಳಿನ ಅಥವಾ ಏನು ರಾಜ್ಯದ ಯಾವುದಾದ್ರೂ ದೊಡ್ಡ ಹಬ್ಬದ ಒಂದು ಸಂಭ್ರಮನ ಅನ್ನುವಂಥ ಪ್ರಶ್ನೆ ಎದುರಾಗುವ ರೀತಿಯಲ್ಲಿ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ RCB ಗೆದ್ದಿದೆ ಅನ್ನುವಂಥ ರೀತಿಯಲ್ಲೇ ಅಭಿಮಾನಿಗಳ ಒಂದು ಉತ್ಸಾಹ ಇರುವಂಥದ್ದು. ಯಾಕೆಂದರೆ 9 ವರ್ಷಗಳ ಬಳಿಕ ಫೈನಲ್ಗೆ ಹೋಗಿರ್ತಕ್ಕಂಥ RCB ಈ ಸಾರಿ ಕಪ್ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇರುವಂಥದ್ದು. ಹಾಗಾಗಿ ಅಡ್ವಾನ್ಸ್ ಆಗಿ ಪಟಾಕಿಗಳನ್ನು ಕೂಡ ಅಭಿಮಾನಿಗಳು ತೆಗೆದುಕೊಂಡು ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗಿ ನಾವು ಶಾಟ್ಸ್ ಹೊಡಿತೀವಿ, ಪಟಾಕಿ ಹಚ್ತೀವಿ, ಈ ಸಾರಿ ಕಪ್ ಗೆಲ್ಲುತ್ತೆ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಸಾಕಷ್ಟು ಪುಟಾಣಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆ ಪುಟಾಣಿಗಳು ಕೂಡ ಒಂದು ಉತ್ಸಾಹದಲ್ಲಿ ಇರುವಂಥದ್ದು, RCB ಕಪ್ ಗೆಲ್ಲುತ್ತೆ ಅನ್ನುವಂಥ ಜೋಶ್ನಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಬೆಳಿಗ್ಗೆಯಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಪೂಜೆಗಳು ನಡೀತಾ ಇದೆ, ಏನು ಈ ರೀತಿಯ ಘೋಷಣೆಗಳು ನಡೀತಾ ಇರುವಂಥದ್ದು ನಾವು ಸತತವಾಗಿ ನೋಡ್ತಾ ಇದ್ದೀವಿ. RCB ನಿಜಕ್ಕೂ ಗೆಲ್ಲುತ್ತೆ ಮತ್ತು ನಮ್ಮ ಭರವಸೆಯನ್ನು ಈಡೇರಿಸುತ್ತೆ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಅವ್ರನ್ನೇ ಅಭಿಮಾನಿಗಳನ್ನ ಮಾತಾಡ್ಸೋಣ. ಅರವಿಂದ್, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಈಗ ಇನ್ನೇನು ಕ್ಷಣಗಳನ್ನೇ ಆರಂಭ ಆಗ್ತಾ ಇದೆ, ಏನೆಲ್ಲ ನಿರೀಕ್ಷೆಯಲ್ಲಿದ್ದೀರಿ? ಇಡೀ ನಮ್ಮ ಕರ್ನಾಟಕ ಈ ದಿಸಕ್ಕೋಸ್ಕರ ವರ್ಷ 18 ಇಯರ್ಸ್ ನಾವು ಎಲ್ಲ ಕನ್ನಡಿಗರು ಈ ದಿಸಕ್ಕೋಸ್ಕರ ಕಾಯ್ದೀವಿ. ಇವತ್ತಿಂದು ನಾವು ಕಪ್ಪು ಎದ್ದೋಡಿಸಿ ಅಂತ ಎಲ್ಲರದು ಪ್ರಾರ್ಥನೆ ಇದೆ. ಇದು ನಮ್ಮ ಎಲ್ಲರದು ಕರ್ನಾಟಕ ಅವ್ರದ್ದು ಇಷ್ಟು ವರ್ಷ ಕಾಯ್ದು ಎಲ್ಲ. ಓಕೆ, ಥ್ಯಾಂಕ್ ಯು ವಿಜಯ್. ಏನ್ ಅನಿಸ್ತಾ ಇದೆ, ಅಲ್ಲಿ ತೂಕ RCB ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೆ? ಜಾಸ್ತಿ ಇದೆ ಅನಿಸ್ತಾ ಇದೆ, ಬಟ್ ಪಂಜಾಬ್ ಕಿಂಗ್ಸ್ ಅವರು ಸ್ವಲ್ಪ ರೆಡ್ಡೇ ಇದ್ದಾರೆ, ಸೊ ಹಾಗಾಗಿ ಮರ್ಜ್ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಆದ್ರೂ RCB ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ಕರೆಕ್ಟ್. ಇಲ್ಲ, RCB ಸಿಕ್ಕಾಪಟ್ಟೆ ಅಭಿಮಾನಿಗಳು ಹೋಗಿದ್ದಾರೆ ಇಲ್ಲಿಂದ. ಹೌದೌದು, ಇದು 1 ವರ್ಷದ RCB ಅಲ್ವಲ್ಲ, ಇದು 18 ವರ್ಷದ RCB. ಇಲ್ಲೂ ಸಹ ಬರೀ ರೆಡ್ ಇದ್ದೀವಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ RCBಯನ್ಸ್ ತಾಳ್ಮೆ ಇದೆಯಲ್ಲ, ಅದಕ್ಕೊಂದು ದೊಡ್ಡ ಅವಾರ್ಡ್ ಕೊಡಬೇಕು. ಆಮೇಲೆ 18 ವರ್ಷ ನಾವು ಕಾದ್ರೆ ನಾವು ಯಾರು ಹೋಪ್ಸೇ ಬಿಟ್ಟಿಲ್ಲ ಇನ್ನು ಅಲ್ವಾ? ಯಾರು ಬಿಟ್ಟಿಲ್ಲ. ಲಾಯಲ್ ಫ್ಯಾನ್ಸ್ ಈ ಸತಿ ಸೋತ್ರು ನಾವು ಬಿಡಲ್ಲ. ಇದ್ರ ಬಗ್ಗೆ ನಾನು ಇವರಿಬ್ಬರ ಹತ್ರ ಮಾತನಾಡ್ತೀನಿ. 18 ವರ್ಷ ಅಭಿಮಾನಿಗಳು ಈ ವರ್ಷ ಗೆಲ್ಲ, ಪರವಾಗಿಲ್ಲ, ಮುಂದಿನ ವರ್ಷ ಗೆಲ್ಲ. ಪ್ರತಿ ಸರ್ತಿ ಶುರು ಆದಾಗಲೂ ಈ ಸತಿ ಕಪ್ ನಮ್ದೆ. ಹೆಂಗ್ ಸಾಧ್ಯ ಇದು ಅಂತ? ಹೆಂಗೆ ಸಾಧ್ಯ ಅಂದರೆ ಅದೊಂದು ಟೀಮ್ಗೋಸ್ಕರ. ಎಲ್ಲರಿಗಿಂತ ಮೊದಲಾಗಿ ಹೇಳಬೇಕಂದ್ರೆ ವಿರಾಟ್ ಕೊಹ್ಲಿ ಬಗ್ಗೆ. ಈಗ ನಾವು ಹೆಂಗೆ ನಮ್ಮ ಅಭಿಮಾನ ಬಿಟ್ಕೊಡ್ಲಿಲ್ಲ, ಅವರು ಅಷ್ಟೇ ಲಾಯಲ್ಟಿ ಮೇಯ್ನು ಅವ್ರದ್ದು. ಅವ್ರ ಸ್ಟಾರ್ಟಿಂಗ್ ಕರಿಯರಿಂದ IPL ಕರಿಯರ್ ಈಗ ತನಕನೂ ಅವರು ಇದೇ ಟೀಮಲ್ಲಿದ್ದಾರೆ. ಸೊ ಅದೊಂದು ತುಂಬ ಖುಷಿ ವಿಚಾರ ಅದು ಹೇಳ್ಬೋದು. ಕರೆಕ್ಟ್. ವಾಟ್ ಯು ಸೇ ಧನು? ಅಂಡ್ RCB ಟೀಮ್ ಅವರ ಅಭಿಮಾನಿಗಳ ಜೊತೆ ಇಂಟರಾಕ್ಟ್ ಮಾಡೋ ರೀತಿ ಆಗಿರಲಿ, ಅದನ್ನು ಕೂಡ ತುಂಬಾನೇ ನಾವು ಇಷ್ಟಪಡ್ತೀವಿ. ತುಂಬಾ ಸ್ಮಾರ್ಟ್. ಸೋಷಿಯಲ್ ಮೀಡಿಯಾ ಪೇಜ್ ನ ಹೆಂಗ್ ಎಂಗೇಜ್ಮೆಂಟ್ ಅಲ್ಲಿ ಇಟ್ಕೊಳ್ತಾರೆ ಅಂತ ಅಂದ್ರೆ ಎಲ್ಲ ಇಂಗ್ಲಿಷ್ ಅಲ್ಲಿ ಹಬ್ಬಗಳು ಬಂದಾಗ ಪ್ಲೇಯರ್ಸ್ ಇಂದ ಕನ್ನಡದಲ್ಲಿ ವಿಶ್ ಮಾಡಿಸೋದು, ಅವರು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ RCB ಜೊತೆ. ಹಾಗಾಗಿ ಆಮೇಲೆ ಇದು ಅವ್ರು ಹೇಳ್ದಂಗೆ ಇದು 1-2 ವರ್ಷ ಅಲ್ವಲ್ಲ,
18 ವರ್ಷ ಬಿಲ್ಡ್ ಆಗಿ 18 ವರ್ಷನೂ ಜಾಸ್ತಿ ಜನ ಕನ್ನಡಿಗರು ಆಡೇ ಇಲ್ಲ RCB ಗೆ. ನಿಜ. ಎಕ್ಸೆಪ್ಟ್ ಅನಿಲ್ ಕುಂಬ್ಳೆ ಟೈಮ್ ಬಿಟ್ರೆ ಬೇರೆ ಯಾವ ಟೈಮ್ ನಲ್ಲೂ ನಿಮ್ಗೆ ಕನ್ನಡಿಗರಲ್ಲ. ಇಲ್ಲಿ ಇವಾಗಲೇ ತೋರಿಸಿ ಮಯಾಂಕ್ ಇವಾಗ ಮನೋಜ್ ಬಂಡಾಜೆ, ಆಮೇಲೆ ಮಯಾಂಕ್ ಎಷ್ಟು ಮ್ಯಾಚ್ ಆಡಿದ್ರು? ಕರೆಕ್ಟ್ ಆಡೇ ಇಲ್ಲ 4 ಮ್ಯಾಚ್ ಆಡಿರೋದು ಮಯಾಂಕ್ ಅಗರ್ವಾಲ್. ಮಯಾಂಕ್ ಲಾಸ್ಟ್ ಮ್ಯಾಚ್ ಎಷ್ಟು ಚೆನ್ನಾಗಿ ಆಡ್ದ, ತುಂಬಾ ಚೆನ್ನಾಗಿ ಆಡ್ದ ಇದ್ರ ಮೇಲೆ. ಸೊ ಪಡಿಕಲ್ ಇನ್ನೊಬ್ಬ ಅವನು ಪಡಿಕಲ್ ಇಲ್ಲ ಪಡಿಕಲ್ ಆಡೇ ಇಲ್ವಲ್ಲ, ಇಂಜೂರ್ ಆಗ್ಬಿಟ್ಟೋದ್ನಲ್ಲ. ಬೇಸಿಕಲಿ ತುಂಬಾ ಸರ್ತಿ Correct. ಪ್ರತಿ ಬಿಡ್ಡಿಂಗ್ ಆದ್ಮೇಲೆ ಅದ್ರ ಹರಾಜೆಲ್ಲ ಮುಗಿದ್ಮೇಲೆ ಕೆಲವರೆಲ್ಲ ಈ ಅಪಸ್ವರ ಎತ್ತಿದ್ರು, ಏನ್ ಟೀಮ್ ಇದು, ಯಾರು ಕನ್ನಡದವ್ರಿಲ್ಲ, ಅದಿಲ್ಲ ಇದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಯಾರು ಬಿಟ್ಟು ಕೊಟ್ಟಿಲ್ಲ ಟೀಮ್ ಅನ್ನ, ಯಾರು ಇಲ್ಲ. ದ ಬೆಸ್ಟ್ ಈ ಆಕ್ಷನ್ ಅಲ್ಲಿ ಬೆಸ್ಟ್ ಪಿಕ್ ಮಾಡಿದ್ದ RCB ಸರ್. ಹೌದು. ಯಾಕೆ ಅಂತಂದ್ರೆ ವೆರಿ ವೆಲ್ ಬ್ಯಾಲೆನ್ಸ್ಡ್. ಯಾಕಂದ್ರೆ ಲಾಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಬಂದಿತ್ತು RCB ಅವರು. ಸರಿಯಾಗಿ concentrate ಮಾಡಿ, balance team ಅಲ್ಲ ಈ ಒಂದು ಆಕ್ಷನ್ ಅಲ್ಲೇ ಸರಿಯಾಗಿ ಮಾಡಿಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ. ಈ ಸಲ ಮೀಮ್ಸ್ ಬಂತು, ತುಂಬಾ ಬಂತು ಈ ಸರ್ತಿ. ನಾನು ಆಗ್ಲೇ ಹೇಳಿದ್ದೆ ಅದನ್ನ. ಬಟ್ ದ ಬೆಸ್ಟ್ ಆಲ್ ರೌಂಡಿಂಗ್ ಸೈಡ್ ಇಸ್ RCB. ಇದು ಯಾವ್ದು ಗುರು ಟೀಮ್ ಇದು, ಒಬ್ರು ಒಳ್ಳೊಳ್ಳೆಯವ್ರನ್ನ ಪಿಕ್ ಮಾಡಿಲ್ಲ, ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಬೇರೆ ಟೀಮ್ ಕೊಟ್ಟೋಗ್ಬಿಟ್ರು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ ನಾವೇ. ಹೈದರಾಬಾದ್ ವಾಸ್ ದ ಬೆಸ್ಟ್ ಪಿಕ್ ಟೀಮ್ ಅಂತ ಹೇಳಿದ್ರು. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದು ಅದ್ಭುತ ಟೀಮ್ ಇದು ಅಂತಾನೆ ಅಂತಿದ್ದು. ಸುನಿಲ್ ಗವಾಸ್ಕರ್ ಒಬ್ರೇ ಹೇಳಿದ್ದು ಬೆಸ್ಟ್ RCB ಟೀಮ್ ಇದು, ಬೆಸ್ಟ್ ಪಾಸಿಬಲ್ ಆಲ್ ರೌಂಡರ್ ಟೀಮ್ ಇದು ಅಂತ. So it's true now. Yes. It is very true because the way they are playing outstanding. ಕರೆಕ್ಟ್ ವೆರಿ ಟ್ರೂ. ಒಪ್ಕೋಬೇಕಾದಂಥದ್ದು. ಓಕೆ, ಇವಾಗ ನಾನು ಪರ್ಸೆಂಟೇಜ್ ಕೇಳ್ಬಿಡ್ತೀನಿ, ಯಾಕಂದ್ರೆ ಇವರಿಬ್ರು ಹೊರಟಿದ್ದಾರೆ. ಇನ್ ದಿ ಫೇವರ್ ಆಫ್ RCB ಎಷ್ಟು ಕೊಡ್ತೀರಾ? ಔಟ್ ಆಫ್ 100 ನಾನು 80% ಕೊಡ್ತೀನಿ. 80-20. ಪಂಜಾಬ್ಗಾ? ಇಲ್ಲ ನಮ್ಮ ಪಂಜಾಬ್ಗೆ ಸೋಲಕ್ಕೆ 20 ಪಂಜಾಬ್ ಕೊಡ್ತೀನಿ. 20. ನೀವು ನಾನು 100 ಕೊಡ್ತೀನಿ. ನಾವು ನಮ್ ಕೆಟಗರಿ ಇವರೆಲ್ಲ ಯಾವುದೇ ಮ್ಯಾಚ್ ಇದ್ರು ನಾವು ಸೋಲಲ್ಲ ಅಷ್ಟೇ. 100% ನಮ್ದು, ನಾವು ಅದೇ ಲೆಕ್ಕಾಚಾರದವ್ರು. ಫೈನ್, ನೋಡೋಣ. ಥ್ಯಾಂಕ್ ಯು ದಿಗಂತ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಧನು, ತಮಗೂ ಕೂಡ ಧನ್ಯವಾದ. ನಿಮ್ಮಿಬ್ಬರ ನಟನೆಯ ಎಡಗೈ ಅಪಘಾತಕ್ಕೆ ಕಾರಣ ಸೂಪರ್ ಸಕ್ಸಸ್ ಕಾಣಲಿ ಅಂತ ನಾವು ಈ ಮುಖಾಂತರ ತಮ್ಗೆ ಹಾರೈಸ್ತಾ ಇದ್ವಿ. ಧನ್ಯವಾದ.